ಸ್ವಾಗತ ಜಿಕೆ ಕ್ವಿಜ್ ಗೈಡ್ ಕೆ ಚಾನೆಲ್. ನಿಮ್ಮ ಮೊದಲನೇ ಪ್ರಶ್ನೆ, ಮಲವಿಸರ್ಜನೆ ಸರಿಯಾಗಿ ಆಗಲು ಏನನ್ನು ಕುಡಿಯಬೇಕು? ಆಪ್ಷನ್ ಸಿ ಹಾಲು, ಬಿ ಮೊಸರು, ಸಿ ಮಜ್ಜಿಗೆ, ಡಿ ನೀರು. ಸರಿಯಾದ ಉತ್ತರ ಆಪ್ಷನ್ ಸಿ ಮಜ್ಜಿಗೆ. ಮಲವಿಸರ್ಜನೆ ಸರಿಯಾಗಿ ಆಗಲು ಮಜ್ಜಿಗೆ ಕುಡಿಯಬೇಕು. ಚೀನಾ ದೇಶದಲ್ಲಿ ಭಾರತದ ಯಾವ ಬ್ಯಾಂಕ್ ಅನ್ನು ಮೊದಲು ತೆರೆಯಲಾಯಿತು? ಆಪ್ಷನ್ ಸಿ ಕೆನರಾ ಬ್ಯಾಂಕ್, ಬಿ ಎಸ್ಬಿಐ ಬ್ಯಾಂಕ್, ಸಿ ಆಕ್ಸಿಸ್ ಬ್ಯಾಂಕ್, ಡಿ ಎಚ್ಡಿಎಫ್ಸಿ. ಸರಿಯಾದ ಉತ್ತರ ಆಪ್ಷನ್ ಬಿ ಎಸ್ಬಿಐ. ಚೀನಾ ದೇಶದಲ್ಲಿ ಭಾರತದ ಎಸ್ಬಿಐ ಬ್ಯಾಂಕ್ ಅನ್ನು ಮೊದಲು ತೆರೆಯಲಾಯಿತು. ಯಾವ ಹಕ್ಕಿಗಳು ಗೂಡು ಕಟ್ಟುವುದಿಲ್ಲ? ಆಪ್ಷನ್ ಸಿ ಪಾರಿವಾಳ, ಬಿ ಕಾಗೆ, ಸಿ ಕೋಗಿಲೆ, ಡಿ ಗುಬ್ಬಚ್ಚಿ. ಸರಿಯಾದ ಉತ್ತರ ಆಪ್ಷನ್ ಸಿ ಕೋಗಿಲೆ. ಕೋಗಿಲೆ ಗೂಡು ಕಟ್ಟುವುದಿಲ್ಲ. ಯಾವ ದೇಶದ ಜನರು ಮನುಷ್ಯರ ರಕ್ತ ಕುಡಿಯುತ್ತಾರೆ? ಆಪ್ಷನ್ ಸಿ ಅಮೆರಿಕ, ಬಿ ಚೀನಾ, ಸಿ ಕೊರಿಯಾ, ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಎ ಅಮೆರಿಕ. ಅಮೆರಿಕ ದೇಶದ ಜನರು ಮನುಷ್ಯರ ರಕ್ತ ಕುಡಿಯುತ್ತಾರೆ. ಭಾರತೀಯ ಸಂವಿಧಾನದಲ್ಲಿ ಒಟ್ಟು ಎಷ್ಟು ಭಾಷೆಗಳಿವೆ? ಆಪ್ಷನ್ ಸಿ 22, ಬಿ 25, ಸಿ 30, ಡಿ 20. ಸರಿಯಾದ ಉತ್ತರ ಆಪ್ಷನ್ ಎ 22. ಭಾರತೀಯ ಸಂವಿಧಾನದಲ್ಲಿ 22 ಭಾಷೆಗಳಿವೆ. ಇಲ್ಲಿಯವರೆಗೆ ಎಷ್ಟು ಜನ ಚಂದ್ರನ ಬಳಿ ಹೋಗಿದ್ದಾರೆ? ಆಪ್ಷನ್ ಸಿ 5 ಜನ, ಬಿ 25 ಜನ, ಸಿ 12 ಜನ, ಡಿ 8 ಜನ. ಸರಿಯಾದ ಉತ್ತರ ಆಪ್ಷನ್ ಸಿ 12 ಜನ. ಇಲ್ಲಿಯವರೆಗೆ 12 ಜನ ಚಂದ್ರನ ಬಳಿ ಹೋಗಿದ್ದಾರೆ. ಯಾವ ದೇಶದಲ್ಲಿ ರಾತ್ರಿ ಸ್ನಾನ ಮಾಡುವುದನ್ನು ಅಶುಭ ಎಂದು ಹೇಳಲಾಗುತ್ತದೆ? ಆಪ್ಷನ್ ಸಿ ಚೀನಾ, ಬಿ ಜಪಾನ್, ಸಿ ರಷ್ಯಾ, ಡಿ ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಬಿ ಜಪಾನ್. ಜಪಾನ್ ದೇಶದಲ್ಲಿ ರಾತ್ರಿ ಸ್ನಾನ ಮಾಡುವುದನ್ನು ಅಶುಭ ಎಂದು ಹೇಳಲಾಗುತ್ತದೆ. ಯಾವುದನ್ನು ದೇವರ ಕೋಣೆಯಲ್ಲಿ ಇಟ್ಟರೆ ಒಳ್ಳೆಯದು? ಆಪ್ಷನ್ ಸಿ ಎಣ್ಣೆ, ಬಿ ಜೇನುತುಪ್ಪ, ಸಿ ಹಾಲು, ಡಿ ತುಪ್ಪ. ಸರಿಯಾದ ಉತ್ತರ ಆಪ್ಷನ್ ಬಿ ಜೇನುತುಪ್ಪ. ಜೇನುತುಪ್ಪವನ್ನು ದೇವರ ಕೋಣೆಯಲ್ಲಿ ಇಟ್ಟರೆ ಒಳ್ಳೆಯದು. ರೈಲು ಚಲಿಸುವಾಗ ಹಾರ್ನ್ ಹೊಡೆದರೆ ಎಷ್ಟು ದೂರದವರೆಗೆ ಕೇಳಿಸುತ್ತದೆ? ಆಪ್ಷನ್ ಸಿ 8 ಕಿಲೋಮೀಟರ್, ಬಿ 6 ಕಿಲೋಮೀಟರ್, ಸಿ 3 ಕಿಲೋಮೀಟರ್, ಡಿ 10 ಕಿಲೋಮೀಟರ್.
ಸರಿಯಾದ ಉತ್ತರ ಆಪ್ಷನ್ ಬಿ 6 ಕಿಲೋಮೀಟರ್. ರೈಲು ಚಲಿಸುವಾಗ ಹಾರ್ನ್ ಹೊಡೆದರೆ 6 ಕಿಲೋಮೀಟರ್ ವರೆಗೂ ಕೇಳಿಸುತ್ತದೆ. ಮಣ್ಣಿನ ಮಡಕೆಯ ನೀರನ್ನು ಕುಡಿಯುವುದರಿಂದ ಯಾವ ರೋಗವು ವಾಸಿಯಾಗುತ್ತದೆ? ಆಪ್ಷನ್ ಸಿ ಲೈಂಗಿಕ ಸಮಸ್ಯೆ, ಬಿ ಶುಗರ್, ಸಿ ಹೃದಯ ಸಮಸ್ಯೆ, ಡಿ ಅಸಿಡಿಟಿ. ಸರಿಯಾದ ಉತ್ತರ ಆಪ್ಷನ್ ಡಿ ಅಸಿಡಿಟಿ. ಆಯುರ್ವೇದ ತಜ್ಞರುಗಳ ಪ್ರಕಾರ ಮಣ್ಣಿನ ಮಡಕೆಯ ನೀರಿನ ಸೇವನೆಯು ಪ್ರಯೋಜನಕಾರಿಯಾಗಿದೆ, ಏಕೆಂದರೆ ಇದು ಆಮ್ಲೀಯತೆ ಮತ್ತು ಇತರ ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ, ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಜಲಸಂಪನ್ಮೂಲಗಳು. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ, ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿ ಉತ್ತರ ಮತ್ತು ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಧನ್ಯವಾದಗಳು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ಮೆಚ್ಚುಗೆಯ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇದೇ ತರಹದ ಕನ್ನಡ ಕ್ವಿಜ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.